ನಾವು ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಆಗ್ತಕ್ಕಂಥ ಅನುಭವಗಳೇ ಬೇರೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗಿಂದ ಇಲ್ಲಿಯವರೆಗೂ ಏನು ಬದುಕಿದ್ದಾನೆ, ಅವನೇನು ನೋಡಿರ್ತಾನೆ, ಕೇಳಿರ್ತಾನೆ, ಮಾತಾಡಿರ್ತಾನೆ, ಓದಿರ್ತಾನೆ, ಅದಕ್ಕೆ ಅವನು ಬದ್ಧನಾಗಿರ್ತಾನೆ. ಬೇರೆ ವಿಷಯ ಅವನಿಗೆ ಗೊತ್ತಿರಲ್ಲ. ಕೆಲವೊಂದು ವಿಚಾರಗಳು ಪೂರ್ವಕಾಲದಿಂದಲೂ ನಡ್ಕೊಂಬಂದಿರುತ್ತೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾನೆ. ಈಗ ನಾವು ಹೆಣ್ಣುಮಕ್ಕಳ ವಿಷಯವಾಗಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಮಾತಾಡೋಣ. ಈಗ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಹುಟ್ಟಿದ ಮೇಲೆ ಅವರು ತಂದೆ ತಾಯಿಗಳು ಲಾಲನೆ ಪೋಷಣೆ ಮಾಡಿ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಹೆಣ್ಮಕ್ಳು ಹುಟ್ಟಿದಾಗಿಂದ ಹಿಡಿದು ಮದುವೆ ಆಗುವವರೆಗೂ ಆ ಹೆಣ್ಣುಮಕ್ಕಳಿಗೆ ಯಾವುದೇ ಕಲ್ಪನೆ ಇರಲ್ಲ, ಮದುವೆಯ ಯಾವುದೇ ಕಲ್ಪನೆ ಇರಲ್ಲ. ಆ ಥರ ಬೆಳೆಸಿರ್ತಾರೆ, ಆ ಥರ ಸ್ಟ್ರಿಕ್ಟಾಗಿ ಬೆಳೆಸಿರ್ತಾರೆ. ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಜೊತೆಗೆ ಬಿಟ್ಟರೆ, ಒಡ ಹುಟ್ಟಿದವ್ರ ಜೊತೆಗೆ ಬಿಟ್ಟರೆ ಬೇರೆಯವ್ರ ಜೊತೆಗೆ ಏನೂ ಗೊತ್ತಿರಲ್ಲ, ಯಾವ ರೀತಿ ಇರಬೇಕಂತ ಕೂಡ ಗೊತ್ತಿರಲ್ಲ. ಅವರು ಇಡೀ ಜಗತ್ತನ್ನೇ ತಂದೆ ತಾಯಿ ಥರ, ಅಣ್ಣ ತಮ್ಮಗಳ ಥರ, ಒಡ ಹುಟ್ಟಿದವ್ರ ಥರ ಅಂತ ತಿಳ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಆದರೆ ಅವ್ರ ಮೇಲೆ ದೌರ್ಜನ್ಯ, ಹಲ್ಲೆಗಳು, ಆರೋಪಗಳು ಸಿಕ್ಕಾಪಟ್ಟೆ ನಡೀತವೆ. ಯಾಕೆ ಅಂತಂದರೆ ಅವರಿಗೆ ಏನೂ ಗೊತ್ತಿರಲ್ಲ, ಅವರನ್ನು ಸಮಾಜದಲ್ಲಿ ದುಷ್ಟರು ದುರುಪಯೋಗ ಮಾಡ್ತಾರೆ. ಇದು ಯಾರ ತಪ್ಪು? ತಂದೆ ತಾಯಿಗಳು ಸರಿಯಾದ ಮಾರ್ಗದರ್ಶನ ಮಾಡದೇ ಇರೋದೇ ತಪ್ಪು. ಆಮೇಲೆ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಅದ್ರ ಬಗ್ಗೆ ಸ್ವಲ್ಪನೂ ಜ್ಞಾನ ಇರಲ್ಲ. ನಾನು ಮದುವೆ ಒಂದಲ್ಲ ಒಂದು ದಿನ ಒಂದು ಹೆಣ್ಣು ಹುಟ್ಟಿದೆ ಅಂದರೆ ಅದು ಒಂದಲ್ಲ ಒಂದಿನ ಮದುವೆ ಆಗೇ ಆಗುತ್ತೆ, ತಾಯಿ ಆಗೇ ಆಗುತ್ತೆ. ಆದರೆ ನಾನು ಮದುವೆ ಆಗ್ತೀನಿ, ತಾಯಿ ಆಗ್ತೀನಿ ಅನ್ನೋದ್ರ ಯಾವ ಕಲ್ಪನೆ ಇರಲ್ಲ. ಮದುವೆಗೆ ಮುಂಚೆ ಶಕ್ತಿ ನಾಶ ಮಾಡ್ಕೊಂಬಿಟ್ಟು ದೇಹ ಎಲ್ಲ ಕೆಡಿಸ್ಕೊಂಡು, ಮನಸ್ಸೆಲ್ಲ ಕೆಡಿಸ್ಕೊಂಡು ದುರ್ಬಲ ಮಗುವಿಗೆ ಜನ್ಮ ಕೊಡ್ತಾಳೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಬಂದಿರೋದು ತಾಯಿಯಿಂದನೇ, ತಾಯಿ ಗರ್ಭದಿಂದನೇ. ತಾಯಿಯು ತನ್ನ ಗರ್ಭಕೋಶದಲ್ಲಿ ಮಗುವನ್ನು ಬೆಳವಣಿಗೆ ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆಕೆ ಹೆಚ್ಚು ಶಕ್ತಿಶಾಲಿಯಾಗಿರಬೇಕು ಮತ್ತು ಆರೋಗ್ಯವಾಗಿರಬೇಕು. ಆದರೆ ಅದನ್ನು ವಿವಾಹ ಪೂರ್ವದಲ್ಲಿ ಆರೋಗ್ಯ ಎಲ್ಲ ಕೆಡಿಸ್ಕೊಂಡು, ದೇಹ ಎಲ್ಲ ಕೆಡಿಸ್ಕೊಂಡು, ಮನಸ್ಸೆಲ್ಲ ಕೆಡಿಸ್ಕೊಂಡು, ಅಂಗಾಂಗಗಳೆಲ್ಲ ವೈಫಲ್ಯತೆಯನ್ನು ಉಂಟಾಗಿ ಅಂಗಾಂಗಗಳೆಲ್ಲ ಅಬ್ನಾರ್ಮಲಾಗಿ ಕೆಲಸ ಮಾಡ್ತಾಯಿರ್ತವೆ. ಅಂಗಾಂಗಗಳಿಗೆ ಬೇಕಾದಂಥ ಶಕ್ತಿ ಇರಲ್ಲ. ಅಂತಹ ವಾತಾವರಣದಲ್ಲಿ ಮಗುವಿಗೆ ಅವರು ಜನ್ಮ ಕೊಡೋಕ್ಕೆ ಸಿದ್ಧತೆಗಳು ಮಾಡ್ತಾರೆ. ಆದರೆ ಆ ಮಗು ಸರಿಯಾಗಿರಲ್ಲ, ಆ ಮಗು ಸರಿಯಾಗಿ ಬೆಳವಣಿಗೆ ಆಗಲ್ಲ, ಸರಿಯಾಗಿ ಪೋಷಣೆ ಆಗಲ್ಲ. ಅದು ಅಂಗವಿಕಲವಾಗಿ ಹುಟ್ಟುತ್ತೆ, ಇಲ್ಲ ಕುರೂಪಿಯಾಗಿ ಹುಟ್ಟುತ್ತೆ, ಇಲ್ಲ ದುಷ್ಟ ಆಗಿ ಹುಟ್ಟುತ್ತೆ, ಇಲ್ಲ ಶಕ್ತಿಹೀನ ದುರ್ಬಲವಾಗಿ ಹುಟ್ಟುತ್ತೆ. ಇದರಿಂದ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ತುಂಬ ತೊಂದರೆ ಆಗುತ್ತೆ, ದೇಶಕ್ಕೂ ತೊಂದರೆ ಆಗುತ್ತೆ. ಈ ಒಂದು ಜ್ಞಾನ ಹೆಣ್ಣುಮಕ್ಕಳಿಗೆ ಇರಲ್ಲ. ಯಾವುದೇ ಹೆಣ್ಣುಮಕ್ಕಳು ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಎಂತೆಂಥ ಜನ ಇರ್ತಾರೆ, ಒಬ್ಬ ಹೆಣ್ಣುಮಗಳಾಗಿ ನನ್ನ ಮುಖ್ಯ ಕರ್ತವ್ಯಗಳೇನು ಕಲ್ತಿರಲ್ಲ, ಗೊತ್ತಿರಲ್ಲ. ಅದಾದ ಮೇಲೆ ಕೆಲವೊಂದು ಅನುಭವಗಳಾದ ಮೇಲೆ ಬುದ್ಧಿ ಕಲಿತಾರೆ, ಅದರಿಂದ ಏನೂ ಉಪಯೋಗ ಇಲ್ಲ. ಅದೆಲ್ಲ ಕೆಟ್ಟೋಗಿರುತ್ತೆ, ಪರಿಸ್ಥಿತಿ ಕೆಟ್ಟೋಗಿರುತ್ತೆ. ಅದೇ ರೀತಿ ಮದುವೆ ಅಂದರೆ ಏನಂತ ಗೊತ್ತಿರಲ್ಲ, ಮದುವೆ ಆದಮೇಲೆ ಮಕ್ಕಳು ಅಂತ ಏನು ಅಂತ ಗೊತ್ತಿರಲ್ಲ. ಯಾಕೆ ಅಂತಂದರೆ ತಂದೆ ತಾಯಿಗಳು ಏನೂ ಹೇಳ್ಕೊಟ್ಟಿರಲ್ಲ, ಅವರು ಗುರುಗಳ ಹತ್ರನೂ ಕಳಿಸಿರಲ್ಲ. ಹೆಣ್ಣುಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರ ವೈವಾಹಿಕ ಜೀವನ ಯಾವ ರೀತಿ ಇರಬೇಕು ಅಂತ ಮನೆಯಲ್ಲಿ ಹಿರಿಯರಾದವರು, ಅತ್ತೆ ಮಾವ, ಅಜ್ಜಿ ಇಂಥವರು ಅವರಿಗೆ ಎಲ್ಲ ಹೇಳ್ಕೊಡ್ಬೇಕು, ಸೂಕ್ಷ್ಮವಾಗಿ ಹೇಳ್ಕೊಡಲ್ಲ. ಅದರಿಂದ ನಾನಾ ತೊಂದರೆಗಳಾಗ್ತವೆ. ಸಮಾಜಕ್ಕೆ ಸತ್ಪ್ರಜೆಗಳು ಕೊಡುಗೆಯಾಗಿ ಕೊಡೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ.
ಹೆಣ್ಮಕ್ಳಿಗೆ ಏನೂ ಕಲಿಸಲ್ಲ, ಅವ್ರಿಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಅವ್ರು ಎಷ್ಟು ತಪ್ಪುಗಳು ಮಾಡ್ತಾರೆ ಅಂತಂದರೆ, ಮದುವೆ ಆದಮೇಲೂ ಕೂಡ ತಪ್ಪುಗಳು ಮಾಡ್ತಾರೆ, ಮದುವೆ ಆಗೋದಕ್ಕಿಂತ ಮುಂಚೆ ಕೂಡ ತಪ್ಪುಗಳು ಮಾಡ್ತಾರೆ. ಆ ತಪ್ಪುಗಳು ಮಾಡಬೇಡ್ರಿ. ಏಕೆ ಅಂತಂದರೆ ಬೀಜ ಗಟ್ಟಿಯಾಗಿರಲ್ಲ, ಆಮೇಲೆ ಹುಟ್ಟೋ ಮಗು ಗಟ್ಟಿಯಾಗಿರಲ್ಲ. ಇದರ ಜ್ಞಾನ ಯಾವುದೇ ಹೆಣ್ಮಕ್ಳು ಹುಟ್ಟಿದಾಗಿಂದ ಮದುವೆ ಆಗುವವರೆಗೂ ಇರಲ್ಲ. ಬಟ್ ಇಂಡೈರೆಕ್ಟಾಗಿ ಮಾಡಿದ್ದಾರೆ, ಶಾಸ್ತ್ರ ಸಂಪ್ರದಾಯ ಇಂಡೈರೆಕ್ಟಾಗೆಲ್ಲ ಮಾಡಿದ್ದಾರೆ, ಆಚಾರ ವಿಚಾರ ಹೆಣ್ಮಕ್ಳು ಹೀಗೆ ಇರಬೇಕು ಅಂತ. ಆದರೆ ತಂದೆ ತಾಯಿಗಳು ಗುರು ಹಿರಿಯರು ಹೆಣ್ಮಕ್ಳಿಗೆ ಸ್ಟ್ರಿಕ್ಟ್ ಮಾಡ್ತಾರೆ. ಸ್ಟ್ರಿಕ್ಟ್ ಮಾಡಿದಾಗ ಅವರಿಗೆ ಬೇಜಾರಾಗುತ್ತೆ, ಮತ್ತು ವಿರೋಧ ಭಾವನೆಗಳು ಬರ್ತವೆ. ಇವ್ರು ಯಾಕೆ ನಾನು ಸ್ಟ್ರಿಕ್ಟ್ ಮಾಡ್ತಾರೆ, ಇದರಿಂದ ಏನು ಲಾಭ, ಇವ್ರು ಯಾಕೆ ನನಗೆ ಈ ಥರ ಹೇಳ್ತಾರೆ ಅಂತ. ಅದರ ವಿವರಣೆ ಗೊತ್ತಿರಲ್ಲ, ಅದರ ಪರಿಣಾಮಗಳು ಗೊತ್ತಿರಲ್ಲ. ದೊಡ್ಡವ್ರು ಹೇಳ್ದಂಗೆ ಕೇಳಲ್ಲ. ದೊಡ್ಡವ್ರು ಹೇಳ್ದಂಗೆ ಕೇಳಬೇಕು, ಸುಮ್ಮನೆ ನಂಬಿ ನಡಿಬೇಕು, ಅದು ಮಾಡಲ್ಲ. ನಾನಾ ತೊಂದರೆಗಳು ಅನುಭವಿಸ್ತಾರೆ. ಇದಕ್ಕೆ ಯಾರು ಜವಾಬ್ದಾರರು? ಒಂದು ಹೆಣ್ಣು ಮಗು ಏನೂ ಗೊತ್ತಿಲ್ದಂಗೆ ಬೆಳೆಸ್ಬಿಟ್ಟು ಮದುವೆ ಮಾಡಿಕೊಟ್ಬಿಟ್ಟು ಅದು ನೂರಾರು ತಪ್ಪು ಮಾಡುತ್ತೆ. ತಪ್ಪು ಮಾಡಿ ಬುದ್ಧಿ ಕಲಿಯುತ್ತೆ. ಇಂಥ ವಾತಾವರಣ ಯಾಕೆ ಸೃಷ್ಟಿ ಮಾಡಿದ್ದಾರೆ? ಯಾಕೆ ಯಾರು ಗುರುಗಳನ್ನ ಆಶ್ರಯಿಸಲ್ಲ? ಮಕ್ಕಳನ್ನ ಯಾಕೆ ಗುರುಗಳ ಹತ್ರ ಕಳಿಸಲ್ಲ? ಓಕೆ, ಶಾಲಾ ಕಾಲೇಜಿಗೆ ಕಳಿಸ್ತಾರೆ. ಈ ಶಾಲಾ ಕಾಲೇಜಿನಾಗಿರ್ತಕ್ಕಂಥ ಗುರುಗಳು ಇವನ್ಯಾವನ್ನೂ ಬೋಧನೆ ಮಾಡಲ್ಲ. ಯಾಕೆ ಮಾಡಲ್ಲ? ಮಾಡಬೇಕು. ಪಾಠಗಳಿದ್ದಾವೆ, ಹೆಣ್ಮಕ್ಳು ಯಾವ ಥರ ಇರಬೇಕು, ಗಂಡು ಮಕ್ಳು ಯಾವ ಥರ ಇರಬೇಕು, ಟೆಕ್ಸ್ಟ್ ಬುಕ್ನಲ್ಲಿ ಪಾಠಗಳಿದ್ದಾವೆ. ಆಮೇಲೆ ವರ್ಷ ಸಿಲೆಬಸ್ ಚೇಂಜ್ ಮಾಡೋದು, ಪಾಠಗಳೆಲ್ಲ ಚೇಂಜ್ ಮಾಡೋದು, ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನೆಲ್ಲ ನಾಶ ಮಾಡೋದು. ಆ್ಯಕ್ಚುಲಿ ಪಠ್ಯ ಪುಸ್ತಕದಲ್ಲಿ ಇವನ್ನೆಲ್ಲ ಅಳವಡಿಸ್ಬೇಕು. ಮನುಷ್ಯ ಹುಟ್ಟಿದಾಗಿಂದ ಮದುವೆ ಆಗುವವರೆಗೂ ಯಾವ ರೀತಿ ಇರಬೇಕು, ಮದುವೆ ಆದಮೇಲೆ ಯಾವ ರೀತಿ ಇರಬೇಕು, ಮಕ್ಕಳಾದಮೇಲೆ ಯಾವ ರೀತಿ ಇರಬೇಕು, ಮುದುಕರಾದ ಯಾವ ರೀತಿ ಇರಬೇಕು, ಎಲ್ಲ ಕಂಪ್ಲೀಟ್ ವಿವರಣೆ ಎಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಇರಬೇಕು. ಆದರೆ ಇಲ್ಲ. ಅನೇಕ ಉದಾಹರಣೆಗಳು ಕಥೆಗಳ ಮುಖಾಂತರ ಮಕ್ಕಳಿಗೆ ಭಾವನೆಗಳು ಬರೋಂಗೆ ಮಾಡಬೇಕು. ಕಥೆಗಳು ಹೇಳೋ ಉದ್ದೇಶ ಏನು ಅಂತಂದರೆ, ಬೇರೆಯವರ ಅನುಭವಗಳನ್ನು ತಿಳಿಸೋದ್ರಿಂದ ಇವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗುರುತು ಮಾಡುವಂಥ ಒಂದು ಕೆಪಾಸಿಟಿ ಬರುತ್ತೆ, ಕಂಡುಹಿಡಿಯುವಂಥ ಒಂದು ಕೆಪಾಸಿಟಿ. ಅವರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಅವರಿಗೆಲ್ಲ ಮಾರ್ಗದರ್ಶನ ಮಾಡೋರಿಲ್ಲ. ಹೆಣ್ಮಕ್ಳಿಗೆ ಹೇಳ್ಕೊಡೋರಿಲ್ಲ, ಹೆಣ್ಮಕ್ಳಿಗೆ ಏನೂ ಕಲಿಸೋದಿಲ್ಲ, ಹೆಣ್ಮಕ್ಳಿಗೆ ಮಾರ್ಗದರ್ಶನ ಮಾಡಲ್ಲ, ಹೆಣ್ಮಕ್ಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ. ಅದು ಎಲ್ಲರನ್ನೂ ನಂಬುತ್ತೆ, ಎಲ್ಲರಿಗೂ ಒಳ್ಳೇದಂತ ತಿಳ್ಕೊಳುತ್ತೆ, ಅದಕ್ಕೆ ಒಳ್ಳೇದಾಗಲ್ಲ. ಇದಕ್ಕೆ ಯಾರು ಜವಾಬ್ದಾರರು? ಇದನ್ನು ಹೆಂಗೆ ಸರಿಪಡಿಸ್ಬೇಕು? ಹೆಣ್ಮಕ್ಳು ಯಾಕೆ ಶಕ್ತಿಶಾಲಿಯಾಗಿ ಇರಬಾರ್ದು? ಹೆಣ್ಮಕ್ಳು ಯಾಕೆ ಶಕ್ತಿಶಾಲಿಯಾಗಿ ಮಕ್ಕಳಿಗೆ ಜನ್ಮ ಕೊಡಬಾರ್ದು? ಹೆಣ್ಮಕ್ಳು ಯಾಕೆ ಆರೋಗ್ಯವಂತ ಮಕ್ಕಳಿಗೆ ಸತ್ಪ್ರಜೆಗಳಿಗೆ ಜನ್ಮ ಕೊಡಬಾರ್ದು? ಯಾಕಿದು ಪ್ರಯತ್ನ ಯಾರೂ ಮಾಡ್ತಾಯಿಲ್ಲ? ಹೇಳೋ ರೀತಿಯಲ್ಲಿ ಹೇಳಿದರೆ ಎಲ್ಲರೂ ಕೇಳ್ತಾರೆ. ವೈಜ್ಞಾನಿಕವಾಗಿ ಹೇಳೋ ರೀತಿಯಲ್ಲಿ ಮಕ್ಕಳಿಗೆ ಹೇಳಬೇಕು ಯಾವ ರೀತಿ ಇರಬೇಕು ಅಂತ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬೋಧನೆ ಮಾಡಬೇಕು, ಮಾಡೋರಿಲ್ಲ. ಹೆಣ್ಣು ಮಕ್ಕಳಿಗೇ ವಿಶೇಷವಾಗಿ ಎಲ್ಲ ತರಬೇತಿ ಕೊಡಬೇಕು, ಎಲ್ಲ ತಿಳುವಳಿಕೆ ಕೊಡಬೇಕು, ಅದು ಕೊಡೋರಿಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳುವಳಿಕೆ ತಂದೆ ತಾಯಿಗೂ ಕೊಡಲ್ಲ, ಸ್ಕೂಲು ಗುರುಗಳು ಕೊಡಲ್ಲ. ಅವಕ್ಕೆ ಹೆಂಗೆ ಗೊತ್ತಾಗುತ್ತೆ? ಹೆಣ್ಣು ಮಕ್ಕಳು ಹೀಗೆ ಇರಬೇಕು ಅಂತ ನಮ್ಮ ದೇಶದ ಒಂದು ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ಇದೆ. ಹಾಗೇ ಇರಬೇಕು. ಅದನ್ನು ಗುರುಗಳಿಂದ ಕೇಳಿ ತಿಳ್ಕೊಬೇಕು. ಶಾಸ್ತ್ರ ಸಂಪ್ರದಾಯ ತಿಳ್ಕೊಬೇಕು. ಪುರಾಣ ಪುಣ್ಯಕಥೆಗಳಲ್ಲಿ ಹೇಳಿದೆ, ಅದನ್ನು ತಿಳ್ಕೊಬೇಕು. ಹೆಣ್ಣುಮಕ್ಕಳು ಮಾನಸಿಕವಾಗಿ ಪವಿತ್ರರಾಗಿರಬೇಕು, ದೈಹಿಕವಾಗಿ ಪವಿತ್ರರಾಗಿರಬೇಕು, ಶಕ್ತಿಶಾಲಿಗಳಾಗಿರಬೇಕು. ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಅಪಾರ ಶಕ್ತಿಯನ್ನು ಹೊಂದಿರಬೇಕು. ಆ ಥರ ತರಬೇತಿ ಯಾರೂ ಕೊಡ್ತಾಯಿಲ್ಲ. ಹೆಂಗೆ ಮಾಡೋದು? ವಿದೇಶದಲ್ಲಿ ವಿದೇಶ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ವಿದೇಶದಲ್ಲಿ ರಾರಾಜಿಸ್ತೈತೆ. ಎಲ್ಲರೂ ಇಷ್ಟಪಡ್ತಾರೆ, ಫಾಲೋ ಮಾಡ್ತಾರೆ. ಯಾಕೆ ಹಿಂಗೆ? ಇದಕ್ಕೊಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ವಾ? ನಾವು ನಮ್ಮ ದೇಶದ ಸಂವಿಧಾನವನ್ನು ಹೇಗೆ ಕಾಪಾಡ್ತೀವೋ ಅದೇ ರೀತಿ
ನಮ್ಮ ಎಲ್ಲ ಹಳೆಯ ಓಲ್ಡ್ ಟ್ರೆಡಿಷನ್ಸ್, ಹಳೆಯ ಶಾಸ್ತ್ರ ಸಂಪ್ರದಾಯಗಳು, ಹಳೆಯ ಸಂಸ್ಕೃತಿ, ಅವನ್ನೆಲ್ಲ ಮೌಲ್ಯಗಳನ್ನು ಆ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಎಷ್ಟೋ ಜನಕ್ಕೆ ಶಿಕ್ಷಣ ಇಲ್ಲ, ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಇಲ್ಲ, ಎಷ್ಟೋ ಜನಕ್ಕೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಸುಮ್ಮನೆ ದುಡ್ಡು ದುಡಿಯೋದು ಮತ್ತು ಅದನ್ನು ಖರ್ಚು ಮಾಡಿ ಜೀವನ ಊಟ ಮಾಡೋದು, ಇಷ್ಟು ಬಿಟ್ಟರೆ ಅಷ್ಟಕ್ಕೆಲ್ಲ ಏನು ವಿದ್ಯೆ ಬೇಕಾಗಿಲ್ಲ. ಒಂದು ಕೆಲಸ ಗೊತ್ತಿದ್ದರೆ ಸಾಕು, ಜೀವನ ಪರ್ಯಂತ ಮಾಡ್ಕೊಂಡು ಬದುಕ್ಬೋದು. ಆದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ, ಸಾಮರಸ್ಯದಿಂದ ಹೋಗಬೇಕು ಅಂದರೆ ತಿಳುವಳಿಕೆ, ಜ್ಞಾನ ಅವಶ್ಯಕತೆ ಐತೆ. ಒಬ್ಬರು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಯಾರೂ ಮಾಡ್ತಾಯಿಲ್ಲ. ಒಬ್ಬರು ಇನ್ನೊಬ್ಬರಿಗೆ ಪರೋಪಕಾರ, ಸಹಾಯ ಮಾಡಬೇಕು, ತ್ಯಾಗ ಮಾಡಬೇಕು, ಅದನ್ನು ಯಾರೂ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಅದಕ್ಕೆಲ್ಲ ಶಕ್ತಿ ಬೇಕು, ಅಪಾರ ಶಕ್ತಿ ಬೇಕು. ದಾನ ಧರ್ಮ ಮಾಡೋಕ್ಕೂ ಶಕ್ತಿ ಬೇಕು, ಪರೋಪಕಾರ ಮಾಡೋಕ್ಕೂ ಶಕ್ತಿ ಬೇಕು, ಇನ್ನೊಬ್ಬರ ಕಷ್ಟನ ನಿವಾರಣೆ ಮಾಡೋಕ್ಕೂ ಕೂಡ ಶಕ್ತಿ ಬೇಕು. ಶಕ್ತಿ ಇಲ್ಲ, ಇವ್ಯಾವೂ ಆಗ್ತಾಯಿಲ್ಲ. ಶಕ್ತಿ ಯಾಕಿಲ್ಲ? ಶಕ್ತಿ ಮಹಿಮೆ ಹೇಳೋರಿಲ್ಲ. ಶಕ್ತಿ ಅಂದರೆ ಏನು ಅಂತ ಹೇಳೋರಿಲ್ಲ, ಅದು ಹೆಂಗೆ ಕಾಪಾಡ್ಕೋಬೇಕು ಅಂತ ಹೇಳೋರಿಲ್ಲ. ಅದಕ್ಕೆ ಶಕ್ತಿ ಸೂತ್ರ ಹುಟ್ಟಿರೋದು. ದೇಶದಲ್ಲಿ, ಸಮಾಜದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವಾಗ ಶಕ್ತಿ ನಾಶ ಅತಿಯಾಗಿ ಆಗುತ್ತೆ ಆವಾಗ ಶಕ್ತಿ ಸೂತ್ರ ಹುಟ್ಕೊಳುತ್ತೆ. ಶಕ್ತಿ ಸೂತ್ರ ಹುಟ್ಟಿ ಎಲ್ಲರಿಗೂ ಶಕ್ತಿವಂತರನ್ನಾಗಿ ಮಾಡುತ್ತೆ. ನೀವೆಲ್ಲ ಶಕ್ತಿ ಸೂತ್ರವನ್ನು ಪಾಲನೆ ಮಾಡಬೇಕು. ಶಕ್ತಿ ಸೂತ್ರ ಏನು ಹೇಳುತ್ತೆ? ಸಪ್ತಧಾತುಗಳೇ ನಮ್ಮ ಶಕ್ತಿ, ಅವನ್ನು ನಾಶ ಮಾಡ್ಕೋಬೇಡ್ರಿ ಅಂತ ಹೇಳುತ್ತೆ. ಅದನ್ನು ಮಾಡಬೇಕು. ಶಕ್ತಿ ಸೂತ್ರ ಏನು ಹೇಳುತ್ತೆ? ದೈಹಿಕ ಬಲ ಇದ್ರೇ ಮಾನಸಿಕ ಬಲ ಬರೋದು. ದೈಹಿಕ ಬಲ ಸಂಪಾದನೆ ಮಾಡಿರಿ, ಸಂರಕ್ಷಣೆ ಮಾಡಿರಿ. ಅದು ಯಾರೋ ಎಲ್ಲರೂ ಮಾಡಬೇಕು. ನಾವು ಮುಖ್ಯವಾಗಿ ಈ ಸಮಾಜದಲ್ಲಿ ಬೇಕಾಗಿರೋದು ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿದ್ರೇ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರೋಕ್ಕೆ ಸಾಧ್ಯ. ಹೆಣ್ಣುಮಕ್ಕಳು ಪವಿತ್ರವಾಗಿರಬೇಕು. ಹೆಣ್ಣು ಮಕ್ಕಳು ಪವಿತ್ರವಾಗಿದ್ರೇ ಗಂಡು ಮಕ್ಕಳು ಪವಿತ್ರವಾಗಿರೋಕ್ಕೆ ಸಾಧ್ಯ. ಹೆಣ್ಣು ಗಂಡು ಶಕ್ತಿಶಾಲಿಯಾಗಿ ಆರೋಗ್ಯವಂತರಾಗಿ ಇರಲಿ ಅಂತ ಮದುವೆ ಮಾಡ್ತಾರೆ. ಇವರು ಮದುವೆ ಮಾಡಿಕೊಂಡು ಶಕ್ತಿಯೆಲ್ಲ ನಾಶ ಮಾಡಿಕೊಂಡು ಆರೋಗ್ಯ ಎಲ್ಲ ನಾಶ ಮಾಡ್ಕೊತ ಇದ್ದಾರೆ. ಯಾರು ಹೇಳ್ಬೇಕು ಅವರಿಗೆ? ಯಾರು ತಿದ್ದಬೇಕು? ಯಾರು ಬುದ್ಧಿ ಹೇಳಬೇಕು? ಮನುಷ್ಯ ಹುಟ್ಟಿದಾಗಿಂದ ಮದುವೆ ಆಗುವವರೆಗೂ ಏನು ಕಲಿತಾನೋ ಅಷ್ಟೇ. ಮದುವೆ ಆದಮೇಲೆ ಅವನೇನು ಕಲಿಯಲ್ಲ, ಅವನು ಕಲ್ತಿರೋ ವಿದ್ಯೆನೇ ಅವನು ಉಪಯೋಗಿಸ್ತಾನೆ. ಮನುಷ್ಯ ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ಎಲ್ಲ ಥರದ ಜ್ಞಾನ ಪಡೆದಿರಬೇಕು, ಎಲ್ಲ ಗೊತ್ತಿರಬೇಕು. ಶಕ್ತಿ ಸಂರಕ್ಷಣೆ ಅಂದ್ರೇನು, ಶಕ್ತಿ ನಾಶ ಅಂದ್ರೇನು, ಅದಕ್ಕೆ ಏನು ಮಾಡಬೇಕು, ಇದನ್ನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ. ಜ್ಞಾನವೇ ಆರೋಗ್ಯ, ಜ್ಞಾನವೇ ಶಕ್ತಿ, ಜ್ಞಾನವೇ ಸಕಲ ಸಿರಿ ಸಂಪತ್ತು. ಯಾರು ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊತ ಇಲ್ಲ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಏನಿದೆಯೋ ಅದನ್ನು ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಬೆಳೆಸೋದು ಬೇರೆ ಬಿಡು, ಉಳಿಸ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ದೇಶದಲ್ಲಿರುವ ಸಂಸ್ಕೃತಿಯನ್ನು ಉಳಿಸೋಕ್ಕೆ ಆಗ್ತಾಯಿಲ್ಲ. ನಮ್ಮ ದೇಶದಲ್ಲಿರುವ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸೋದಕ್ಕಾಗ್ತಾಯಿಲ್ಲ. ಬೆಳೆಸೋದಿನ್ನೆಲ್ಲಿಂದ ಬಂತು? ಆದರೆ ಶಕ್ತಿವಂತರಿಗೆ ಎಲ್ಲ ಸಾಧ್ಯ. ನಮ್ಮ ದೇಶದ ಸಂಸ್ಕೃತಿ, ಆಚಾರ ವಿಚಾರಗಳು, ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸೋದು, ಬೆಳೆಸೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ.